ಆತ್ಮೀಯ ಯಾಜ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಯಾವುದೇ ಕೆಲಸ ಮಾಡಲಿ ಅದು ಸಮಾನ ಗೌರವ ಇರ್ತಕ್ಕಂಥ ಕೆಲಸ. ಕೆಲಸದಲ್ಲಿ ಮಾಡಲಿ, ಬೇರೆ ಮಾಡಲಿ, ಎಲ್ಲರೂ ಸಮಾನರೇ ಮತ್ತೆ ಸಮಾನ ಗೌರವ ಇರ್ತಕ್ಕಂಥ ಕೆಲಸ. ಅದಕ್ಕೋಸ್ಕರನೇ ಕಾಯಕವೇ ಕೈಲಾಸ ಅಂತ ಹೇಳುದು. ಈ ಕಾರ್ಮಿಕರಿದಾರಲ್ಲ, ದೇಶದ ಸಾಮಾಜಿಕ ಆರ್ಥಿಕ ನಿರ್ಮಾಣ ಕಾರ್ಯದಲ್ಲಿ ಇವರು ಬೇಕೇ ಬೇಕು. ದೇಶದ ಸಾಮಾಜಿಕ ಆರ್ಥಿಕ ದೇಶದ ಸಂಪತ್ತು ನಿರ್ಮಾಣ ಆಗಬೇಕಾದ್ರೆ ಕಾರ್ಮಿಕರು ಅದಕ್ಕೋಸ್ಕರನೇ ಇವರು ಕಾರ್ಮಿಕರಲ್ಲ, ದೇಶದ ಸಂಪತ್ತಿನ ಅಭಿವೃದ್ಧಿಯ ಶಿಲ್ಪಿಗಳು. ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕಾರ್ಮಿಕರ ಪರವಾಗಿದ್ದೀವಿ. ಕಾರ್ಮಿಕರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತೆ ನಮ್ಮ ರಾಜ್ಯ ಸರ್ಕಾರ ಅನೇಕ ಕಾರ್ಮಿಕರಿಗೆ ಸಹಾಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈಗಲೂ ಮಾಡ್ತೀವಿ, ಮುಂದೇನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅತ್ಯಂತ ಸಂತೋಷಕರವಾದಂತ ಕಾರ್ಯಕ್ರಮ ಆಗಿದೆ. ಆದ್ರೆ ಒಂದ್ ಕಡೆ ನಮ್ಗೆ ನಾವು ಶಾಂತಿಯನ್ನ ಬಯಸುವಂತ ಧರ್ಮ ಇದು. ಇಡೀ ವಿಶ್ವದಲ್ಲಿ ಶಾಂತಿಯನ್ನ ಬಯಸುವಂತ ಧರ್ಮ ಆಗಿದೆ ಇದು. ಯುದ್ಧ ಬೇಡ, ಬುದ್ಧ ಬೇಕು ಅಂತಕ್ಕಂತ ಘೋಷಣೆಯನ್ನ ನಾವು ಹೊರಡಿಸಿದೀವಿ. ಇಂಥ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸ್ಲಿ ಅಂತ ನಾವು ಈ ದಿನ ಒಂದು ವಿಶ್ವ ನಡೆಗೆ ಬುದ್ಧರೆಡೆಗೆ ನಮ್ಮ ನಡೆಗೆ ಅಂತಕ್ಕಂತ ವಿಶ್ವ ಶಾಂತಿ ಬುದ್ಧ ವಿಹಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಬೋಧಿಸ್ತಾರ ಕಡೆಗೆ ಇವತ್ತು ಈ ಧರ್ಮ ಭಾರತದಲ್ಲಿ ಇದಕ್ಕೆ ಭಾರಿ ತೊಂದರೆ ಆದ ಮೇಲೆ, ದೃಶ್ಯ ಶಕ್ತಿಗಳಿಂದ ತೊಂದರೆ ಆದ್ಮೇಲೆ ಪ್ರಪಂಚದ 146 ರಾಷ್ಟ್ರಗಳಲ್ಲಿ ಇವತ್ತು ಈ ಧರ್ಮ, ನಮ್ಮ ದೇಶದ ಧರ್ಮ ಬೇರೆ ದೇಶದಲ್ಲಿ ರಾರಾಜಿಸ್ತದೆ. ಹಾಗಾಗಿ ಇವತ್ತು ಪ್ರಪಂಚದ ಎಲ್ಲಾ 46 ರಾಷ್ಟ್ರಗಳಲ್ಲೂ ಕೂಡ ಇವತ್ತು ಬುದ್ಧ ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕಡೆಗೆ ಮೂಢನಂಬಿಕೆಯನ್ನ ತೊಲಗಿಸಿ ವಿಜ್ಞಾನದ ಕಡೆ ನಡೀರಿ ಅಂತ ಹೇಳ್ಕೊಟ್ಟಿದ್ದಾರೆ. ಬುದ್ಧ ಅಂದ್ರೆ ಬೆಳಕು. ಈ ನಾಡು, ಈ ದೇಶ ಬುದ್ಧನ ನಾಡು. ಹಾಗಾಗಿ ನಾವು ಯಾವ ಧರ್ಮ ಒಪ್ಕೋಬೇಕಂದ್ರೆ ನಾವು ಬೌದ್ಧ ಧರ್ಮ ಒಪ್ಕೋಬೇಕು. ಏಕೆಂದ್ರೆ ಈ ಮೂಢನಂಬಿಕೆ ಏನಿದೆ, ಅಜ್ಞಾನನ ತೊಲಗಿಸಿ, ಅಂಧಕಾರನ ತೊಲಗಿಸಿ ಬೆಳಕಿನ ಕಡೆನೆ ನಡೀತಾರೆ ಬುದ್ಧ ಅವರು, ಭಗವಾನ್ ಬುದ್ಧ ಅವರು. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ನೋಡಿದ್ದೇನೆ. ಅದು ಯಾಕೆ ಈ ಥರ ಗೌರ್ಮೆಂಟ್ ವರ್ಕ್ ಗಾಡ್ಸ್ ವರ್ಕ್ ಹೇಳ್ತೀನಿ ಅಂತ ಕೇಳಿದರೆ, ನಾವು ನಮ್ಮ ಜೀವನದಲ್ಲಿ ಯಾವುದೋ ಒಂದು ಏನಾದರೂ ನಾವು ಆ್ಯಕ್ಷನ್ ಮಾಡ್ತೀವಿ, ಆ ಚಟುವಟಿಕೆಯಿಂದ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ.
ಅದು ನಾವು ಒಂದು ಸೈಕಾಲಜಿ ಕಾರಣದಲ್ಲಿ ಅದನ್ನ ಎಕ್ಸ್ಟರ್ನಾಲಿಟಿ ಅಂತ ಹೇಳಿ ಇಂಪ್ಯಾಕ್ಟ್ ಅಂತ ಹೇಳಿ ನಾವು ಯಾವುದೋ ಒಂದು ಪ್ರೊಫೆಷನ್ ಕೊಟ್ಟಿದ್ದೀವಿ, ಬಿಸ್ನೆಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಒಂದು ಖಾಸಗಿ ಉದ್ಯೋಗ ಆಗಿರ್ಬೋದು, ಆ ಒಂದು ಕೆಲಸದಿಂದ ಅಥವಾ ಕಾರ್ಯದಿಂದ ಬಂದಿರತಕ್ಕಂಥ ಇಂಪ್ಯಾಕ್ಟ್ ಏನಿರುತ್ತೆ ಅದಕ್ಕಾಗಿ ನಮ್ಮೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೆ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ. ಯಾವುದೋ ಪ್ರೊಫೆಷನ್ಗೆ ನಾವು ಮಾತಾಡ್ತಿದ್ದೀವಿ, ನಮ್ಮ ಸರ್ಕಾರಿ ಕೆಲಸಗಳಲ್ಲಿ ನಾವು ಸರ್ಕಾರಿ ಸಿಬ್ಬಂದಿ ಆಗಿರ್ಬೋದು, ಹಿರಿಯ ಅಧಿಕಾರಿ ಆಗಿರ್ಬೋದು, ಕಿರಿಯ ಅಧಿಕಾರಿ ಆಗಿರ್ಬೋದು, ಈ ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೆ, ಸಕಾರಾತ್ಮಕ ಒಂದು ಇಂಪ್ಯಾಕ್ಟ್ ಇರುತ್ತೆ ಸೊಸೈಟಿಗೆ, ಅದು ಅತಿ ಹೆಚ್ಚು ಇರುತ್ತೆ. ಹೈಯೆಸ್ಟ್ ಪಾಸಿಟಿವ್ ಇಂಪ್ಯಾಕ್ಟ್ ಇರ್ತಕ್ಕಂಥ ಒಂದು ಪ್ರೊಫೆಷನ್ ಇದ್ದರೆ ನಮ್ಮ ಸರ್ಕಾರಿ ಕೆಲಸ, ಸರ್ಕಾರಿ ಪ್ರೊಫೆಷನ್. ನಮ್ಮೆಲ್ಲರಿಗೂ ಗೊತ್ತಿದೆ, ಸರ್ಕಾರದಲ್ಲಿ ಯಾವುದೋ ಒಂದು ಹುದ್ದೆ ಪಡೆದುಕೊಂಡು ಆ ಜಾಬ್ ಸೇರಿಸಿಕೊಳ್ಳೋ ವಿಚಾರ ಕೂಡ ನಮ್ಮದು ಪುಣ್ಯ ಆಗಿದೆ ಅಂತ ಜನರು ಹೇಳ್ತಾರೆ. ವೆರಿ ವೆರಿ ಡಿಫಿಕಲ್ಟ್ ಆಲ್ಸೋ ಟು ಗೆಟ್ ಇನ್ ಟು ಪ್ರೊಫೆಷನ್. ಮತ್ತೆ ಎಸ್ಪೆಷಲಿ ಒಂದು ಬ್ಯೂರೋಕ್ರಸಿ ಅಂತ ಹೇಳ್ತೀವಿ, ಕಾರ್ಯನಿರ್ವಾಹಕ ಅಂಗ ಅಥವಾ ಒಂದು ಆಡಳಿತ ಅಂಗ, ಅದರಲ್ಲಿ ನಾವು ಸರ್ಕಾರಿ ಸಿಸ್ಟಮ್ದಲ್ಲಿ ಸುಮಾರು ಒಂದು 30 ವರ್ಷ, 35 ವರ್ಷ, 40 ವರ್ಷ ಕೂಡ ಕೆಲಸ ಮಾಡ್ತಿರ್ತೀವಿ. ಹಾಗಾಗಿ ನಮ್ಮದು ಒಂದು ಕೈದಲ್ಲಿ ಕೆಲವು ಸ್ಪೆಷಲ್ ಪವರ್ಸ್ ಇದ್ದಾವೆ, ಕೆಲವು ಸ್ಪೆಷಲ್ ಅಧಿಕಾರ ಇದೆ. ಆ ಅಧಿಕಾರನ ನಾವು ನಿಜವಾಗಿಯೂ ಜನರಿಗೋಸ್ಕರ, ಸಮಾಜದಗೋಸ್ಕರ, ಈ ದೇಶದಗೋಸ್ಕರ ಬಳಸಿದರೆ ಮತ್ತು ಯಾವುದೋ ಉದ್ದೇಶಕ್ಕೆ ನಾವು ಸರ್ಕಾರಿ ಸಿಬ್ಬಂದಿಗಳು, ಅಧಿಕಾರಿಗಳು ಒಂದು ಗಟ್ಟಿ ಮನಸ್ಸು ಮಾಡ್ಕೊಂಡು ಕೆಲಸ ಮಾಡಿದರೆ ಅದು ಖಂಡಿತವಾಗಿ ಯಶಸ್ವಿ ಆಗಿದೆ ಅಂತ ಕೂಡ ನಮಗೆ ಗೊತ್ತಿದೆ. ನಮ್ಮ ಅಭಿವೃದ್ಧಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವೆಲ್ಲ ನೋಡಿದಿರ ಲಾಸ್ಟ್ 1-1.5 ವರ್ಷದಿಂದ ನಮ್ಮ ಜಿಲ್ಲೆಗೆ ಒಂದು ಎಕ್ಸೈಟಿಂಗ್ ಪೀರಿಯಡ್ ಅಂತ ನಾನು ಹೇಳಲಿಕ್ಕೆ ಹೇಳ್ತೀನಿ. ಯಾಕಂದರೆ ಭಾಳಷ್ಟು ಹೊಸತನ ವಿಚಾರಗಳು ನಾವು ನೋಡಿದ್ದೀವಿ. ಸುಮಾರು 2.5 ದಶಕಗಳ ನಂತರ ಜಿಲ್ಲೆಯಲ್ಲಿ ಅತಿ ವಿಜೃಂಭಣೆಯಿಂದ ನಾವು ಸೇರಿ ರಾಯಚೂರು ಉತ್ಸವದ ಆಚರಿಸಿದ್ದೇವೆ. ಬೆಂಗಳೂರಿನಲ್ಲಿ MLC ಶ್ರೀ ಎನ್ ರವಿಕುಮಾರ್ ಅವರು ತಳವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕೊಡಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದು, ಮಾಧ್ಯಮಗೋಷ್ಠಿಯನ್ನು ಮಾಡಿರ್ತಾರೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆನ ಬಗೆಹರಿಸಬೇಕಂತೇಳಿ ಅವರು ಒತ್ತಾಯನ ಮಾಡಿರ್ತಾರೆ. ಜೊತೆಗೆ ಬೀದರ್, ಗುಲ್ಬರ್ಗ, ಯಾದಗಿರಿ ಸೇರಿದಂತೆ ಇತರ ಜಿಲ್ಲೆಗಳಲ್ಲಿ ತಳವಾರಿಗೆ ST ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಕೂಡಲೇ ಅಧಿಕಾರಿಗಳು ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡಿರ್ತಾರೆ. ಅವರ ಒಂದು ಮಾಧ್ಯಮ ಗೋಷ್ಠಿಯನ್ನು ನಾವು ನೋಡಿದ್ವಿ, ಸಾಕಷ್ಟು ಕಡೆ ವೈರಲ್ಲು ಆಗಿದೆ. ಅದು ನಮ್ಮ ಪ್ರಶ್ನೆ ಏನಂದರೆ, ಎನ್ ರವಿಕುಮಾರ್ ಅವರಿಗೆ ತಳವಾರಿಗೆ ಕೊಡ್ಬೇಕಂತ ಹೇಳ್ತಾ ಇದ್ರಲ್ಲ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ, ಯಾವ ತಳವಾರು ನೀವು ಮೊದಲು ಸ್ಪಷ್ಟಪಡಿಸ್ಬೇಕು. ಬರೀ ನೀವು ಗಾಳಿ ಕುಂಡ್ಬಿಡಕೈತಿ. ನಿಮ್ಮ ರಾಜಕೀಯ ಲಾಭಕ್ಕೆ ಸಮುದಾಯಗಳ ನಡುವೆ ಸಂಘರ್ಷನ ನಿರ್ಮಾಣ ಮಾಡಕೈತಿ. ಗೆಜೆಟ್ ನೋಟಿಫಿಕೇಶನ್ ಸರಿಯಾಗಿ ಓದ್ಕೊಂಡಿಲ್ಲ, ಅರ್ಥೈಸ್ಕೊಂಡಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂತಂದ್ರೆ 1991-92ರಲ್ಲಿ ನಾಯಕ ಸಮುದಾಯ ST ಪಟ್ಟಿಗೆ ಸೇರಬೇಕಾದ್ರೆ 2 ಉಪಪಂಗಡಗಳು ಹೊರಗೆ ಹೋಗ್ತಂತಾವ, ತಳವಾರ ಮತ್ತು ಪರಿವಾರ. ನಾಯಕ ಸಮುದಾಯಕ್ಕೆ ತಳವಾರ ಮತ್ತು ಪರಿವಾರ ಅನ್ನೋದು ಜಾತಿ, ಬೇರೆ ಸಮುದಾಯಗಳಿಗೆ ಅದೊಂದು ವೃತ್ತಿ. ಅದನ್ನ ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ. ಯಾಕಂತಂದ್ರೆ ತಳವಾರಿಕೆ ಮಾಡೋರು ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.